ಎಷ್ಟು ಒಂಥರ ಓಲ್ಡೆಸ್ಟ್ ಫ್ರೆಂಡ್ಸು ಇವತ್ತು ದಿವಸ ಭಾಳ ಖುಷಿ ಆಯಿತು ನೋಡಿ. 10 ಗಂಟೆಗೆ ಬರ್ತಾ ನೆನ್ನೆನೇ ಈವ್ನಿಂಗ್ ಆಗಬೇಕಿತ್ತು. ಬಟ್ ಬೆಳಗ್ಗೆ 10 ಗಂಟೆ ಬರ್ತಿದ್ದಂಗೆ ಒಂದು 5 ನಿಮಿಷದಲ್ಲಿ ಹೊರಗಡೆ ಕೌಂಟಿಂಗ್ ಸ್ಟಾರ್ಟ್ ಆಗಿ ಒಂದು 5 ನಿಮಿಷ ಅಂದರೆ ಕೇವಲ ಒಂದು 25. ಬಟ್ ಇವಾಗ ಅವ್ರು 3,000 ಮೇಲೆ ಕ್ರಾಸ್ ಮಾಡ್ತಾರೆ ಅಂತ ಬಂದಿದೆ ಲೇಟೆಸ್ಟ್ ಇನ್ಫಾರ್ಮೇಷನ್. ರಿಯಲಿ ಗುಡ್ ಲಕ್, ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಆಮೇಲೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋ ಏಕೈಕ ವ್ಯಕ್ತಿಯೇ ನಮ್ಮ ZB ಅವರು. ನೋಡಿ, ಸೀನಿಯರ್ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಕ್ರೆಡಿಟ್ ಇದೆ ಅಂತ ಸೊಸೈಟಿಲಿ. ಇದೊಂದೇ ಇದಲ್ಲ, ಸುಮಾರು ಜನ ಸೀನಿಯರ್ಸ್ ಇವನ್ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಸೀನಿಯರ್ಸ್ ಬಂದಿದ್ರು. ಅದು ರೇರ್ ಅಂದರೆ ರೇರೆಸ್ಟ್ ಕ್ವಾಲಿಟಿ ಅಂದರೆ ಈ ಹ್ಯಾಸ್ ಗಾಟ್ ಸಚ್ ಕ್ವಾಲಿಟೀಸ್ ಅಂತ. ಸೊ ಅದರಿಂದ ಎಲ್ಲ ಆನ್ ಬಿಹಾಫ್ ಆಫ್ ಸೊಸೈಟಿ ವಿಶ್ ಯು ಆಲ್ ದಿ ಬೆಸ್ಟ್. ಈ ಪರಿಷತ್ತಲ್ಲಿ ಹಿರಿಯ ವಕೀಲರು, ಜೂನಿಯರ್ ಅಡ್ವೊಕೇಟ್ಸ್ ಅಂತ ಅನುಭವಶಾಲಿ ಬೇಕಾಗಿದೆ. ಎರಡನೇದಾಗಿ ಪ್ರಾಮಾಣಿಕತೆ, ಇವು ಎರಡನ್ನೂ ಇದ್ದರೆ ಜನಸೇವೆ ಮಾಡ್ಬೋದು. ವಕೀಲರ ಕ್ಷೇಮಾಭಿವೃದ್ಧಿಗೆ ಅವರು ದುಡಿತಾರೆ ಅಂತ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯ ಫಲಿತಾಂಶ ಬಂದಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ವಕೀಲ ಮಿತ್ರರು, ಹಿರಿಯ ವಕೀಲರು, ಯುವ ವಕೀಲರು, ಮಹಿಳಾ ವಕೀಲರು ಎಲ್ಲ ಸೇರಿ ಭಾಳ ದೊಡ್ಡ ಅಂತರದಿಂದ ನನ್ನನ್ನು ಜಯಶಾಲಿಯನ್ನಾಗಿ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಭಾಳ ವಿನಮ್ರತೆಯಿಂದ ಕೈ ಮುಗಿದು ಎಲ್ಲ ವಕೀಲರಲ್ಲಿಯೂ ಭಾಳ ಹಂಬಲಾಗಿ ಎಲ್ಲರಿಗೂ ಧನ್ಯವಾದ ಹೇಳಲು ಬಯಸ್ತೇನೆ. ವಕೀಲ ಪರಿಷತ್ತಿನ ಸದಸ್ಯನಾಗಿ ಏನೆಲ್ಲ ಮಾಡ್ಬೋದು ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ನಿಷ್ಠೆಯಿಂದ ಮಾಡ್ತೇನೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಎಲ್ರಿಗೂ ಹೃದಯಾಳದಿಂದ ವಿನಮ್ರತೆಯಿಂದ ನಾನು ಧನ್ಯವಾದ ಹೇಳ್ತೇನೆ. ಅಧ್ಯಕ್ಷ, ಈ ಒಂದು ಗೆಲುವು ನಿರೀಕ್ಷೆ ಇತ್ತಾ ಸರ್ ತಮಗೆ? ಹೌದು, ಮೊದಲಿಂದನೂ ಭಾಳ ವಕೀಲರು ನಮ್ಮ ಜೊತೆ ಇದ್ದರು. ಅವರ ಬೇಡಿಕೆಯಿಂದ ನಾನು ಕಂಟೆಸ್ಟ್ ಮಾಡಿದ್ದು. ನನಗೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿಲ್ಲ. ಅವರೆಲ್ಲ ನಿಮ್ಮಂಥವ್ರು ಬಾರ್ ಕೌನ್ಸಿಲಲ್ಲಿ ಇರಬೇಕು, ಬರಲೇಬೇಕು ಅಂತ ಹೇಳಿದ್ದಕ್ಕೆ ಅದನ್ನು ಕಡೆ ಗಳಿಗೆಯಲ್ಲಿ ನಾಮಿನೇಷನ್ 3 ದಿನ ಮುಂಚೆ ಇದ್ದಾಗ ನಾವು ತೀರ್ಮಾನ ಮಾಡಿದ್ದು. ಈ ಕಡಿಮೆ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಮಗೆ ಇಷ್ಟು ದೊಡ್ಡ ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ನಾನು ಭಾಳ ಆಭಾರಿಯಾಗಿದ್ದೇನೆ ಅವರಿಗೆ. ನಿರೀಕ್ಷೆಗೆ ತಕ್ಕ ಕೆಲಸ ಮಾಡಿದೆ. ಓಕೆ.